ಮಂಗಳೂರಿನ ಶ್ರೀದೇವಿ ಕ್ರಿಕೆಟರ್ಸ್ ವತಿಯಿಂದ ಯನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಮತ್ತು ಮಂಗಳೂರು ರೋಟರಿ ಕ್ಲಬ್ ಸಹಕಾರದೊಂದಿಗೆ ಬೃಹತ್ ವೈದ್ಯಕೀಯ ಹಾಗೂ ದಂತ ತಪಾಸಣಾ ಶಿಬಿರವು ಜಪ್ಪು ಭಾರತ್ ಮೈದಾನದಲ್ಲಿ ಜರುಗಿತು. ಬಂದಂತ ಅತಿಥಿಗಳನ್ನ ಶ್ರೀದೇವಿ ಕ್ರಿಕೆಟರ್ಸ್ ಜಪ್ಪು ಇದರ ಗೌರವ ಅಧ್ಯಕ್ಷರಾದ ಹರೀಶ್ ಶೆಟ್ಟಿ ಅವರು ಆತ್ಮೀಯವಾಗಿ ಸ್ವಾಗತಿಸಿದರು. ಸದಸ್ಯರಿಗೂ ಅದೇ ರೀತಿ ಯನಪೋಯ ಆಸ್ಪತ್ರೆ ಹಾಗೂ ಕಾಲೇಜಿನ ಇಲ್ಲಿಗೆ ಬಂದಂತ ಎಲ್ಲ ಡಾಕ್ಟರ್ ಸಿಬ್ಬಂದಿ ವರ್ಗದವರಿಗೂ ಅದೇ ರೀತಿ ಇಂದಿನ ಈ ಒಂದು ಕಾರ್ಯಕ್ರಮದ ಸದುಪಯೋಗ ಪಡೆಯುವಂಥ ಎಲ್ಲ ಆತ್ಮೀಯ ನಾಗರಿಕ ಬಂಧುಗಳಿಗೆ ಎಲ್ಲ ಶ್ರೀದೇವಿ ಸಂಸ್ಥೆಯವರು ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮಂಗಳೂರು ರೋಟರಿ ಕ್ಲಬ್ನ ಅಧ್ಯಕ್ಷರಾದ ವಿನೋದ್ ಅರಾನ ಅವರು ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನ ಸೂಚಿಸಿ ಇದರ ಉಪಯೋಗವನ್ನ ಈ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಪಡೆಯುವಂತಾಗಲಿ ಎಂದು ಶುಭ ಹಾರೈಸಿದರು. ಈ ಇವತ್ತಿನ ಕಾರ್ಯಕ್ರಮ ನಮಗೆ ತುಂಬ ಸಂತೋಷ ಆಗಲಿ, ಎಲ್ರಿಗೂ ಒಂದು ಹೆಮ್ಮೆ. ಪ್ಲಸ್ ಇಲ್ಲಿಗೆ ಈ ಜಪ್ಪು ವಟಾರ ಪ್ಲಸ್ ಈ ಮಂಗಳದೇವಿ ಸುತ್ತಮುತ್ತಲಲ್ಲಿ ಇದೊಂದು ಅವಕಾಶ. ನಮ್ಮ ರೋಟರಿ ಕ್ಲಬ್ ಕಮ್ಯುನಿಟಿ ಸರ್ವಿಸಲ್ಲಿ ತುಂಬ ಮುಂದುವರೆದು ವಿ ಹ್ಯಾವ್ ಡನ್ ಅ ಲಾಟ್ ಆಫ್ ಪ್ರಾಜೆಕ್ಟ್ಸ್. ಅದರಲ್ಲಿ ಒಂದು ಭಾಗ ಏನಂದರೆ ಇರುವಂಥ ನಮ್ಮ ಹಿಂದೆ ಇರುವಂಥ ಈ ಬಸ್ಸು. ಸೊ ಥ್ಯಾಂಕ್ ಯು ಯನಪೋಯ ಫಾರ್ ಆಲ್ ದ ಹೆಲ್ಪ್ ದಟ್ ಯು ಆರ್ ಡೂಯಿಂಗ್. ಟು ಈಚ್ ಆಫ್ ದ members of the organizing committee of Sridevi Cricketers, thank you so much, because of you that you are organizing something in this place here in Jeppu. It's a big benefit to all the society and members over here. Today's camp, the buses at the back will be used for two things: oncology and OBG, as stated by Dr. Vinita. Those would happen in the bus because the privacy, it requires certain amount of equipment to be put in there. ನಂತರ ಮಾತನಾಡಿದ ಯನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಆನ್ಕಾಲಜಿಸ್ಟ್ ಡಾಕ್ಟರ್ ವಿನಿತಾ ಅವರು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಕಂಡುಬರುವಂತಹ ಇತ್ತೀಚಿನ ಕ್ಯಾನ್ಸರ್ ಹಾಗೂ ಸ್ತನ ಕ್ಯಾನ್ಸರ್ನ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಸಭೆಗೆ ವಿವರಿಸಿದರು. ಸೊ ನಮ್ಮ ಬಸ್ಸಲ್ಲಿ ಪ್ಯಾಪ್ಸ್ಮಿಯರ್ ಅಂದರೆ ಗರ್ಭಕೋಶದ ಕಂಡ ಕ್ಯಾನ್ಸರ್. ಸೊ ಅದು ಬರುವ ಮುಂಚೆ ಮಾಡುವ ಟೆಸ್ಟ್ ಪ್ಯಾಪ್ಸ್ಮಿಯರ್ ಅಂತ ಹೇಳ್ತೇವೆ ನಾವು. ಸೊ ಆ ಟೆಸ್ಟ್ ಮತ್ತು ಮ್ಯಾಮೋಗ್ರಾಮ್ ನಮ್ಮ ಸ್ತನ ಕ್ಯಾನ್ಸರ್ ಮಾಡುವ ಸ್ಕ್ರೀನಿಂಗ್ ಒಂದು. ಸೊ 40 years and above anybody can get a mammogram done. Every year it has to be done. So in case it comes negative or there is no cancer detected in mammogram, then it is well and good. But in case we are finding any lump or any cancerous cells earlier stage itself, the treatment outcome is much better than when they come with distant mets or in a stage 4 or stage 3. ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ನ ಕಾರ್ಯದರ್ಶಿಯಾದ ಡಾಕ್ಟರ್ ಕುಣಾಲ್, ಯನಪೋಯ ವೈದ್ಯಕೀಯ ಕಾಲೇಜಿನ ಸೀನಿಯರ್ ಕ್ಯಾಂಪ್ ಕೋಆರ್ಡಿನೇಟರ್ ಅಬ್ದುಲ್ ರಜಾಕ್, ರೋಟರಿ ಕ್ಲಬ್ನ ಕೋಆರ್ಡಿನೇಟರ್ ಜಯಪ್ರಕಾಶ್ ರಾವ್, ಶ್ರೀ ಅಂಬಾ ಮಹೇಶ್ವರಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಎ ಸೀತಾರಾಮ್, ರೋಟರಿ ಕ್ಲಬ್ನ ಸದಸ್ಯರಾದ ವೇಣುಗೋಪಾಲ್ ಪುತ್ರನ್, ಶ್ರೀದೇವಿ ಕ್ರಿಕೆಟರ್ಸ್ನ ಅಧ್ಯಕ್ಷರಾದ ರತನ್ ಕುಮಾರ್, ಮಾಜಿ ಉಪಮೇಯರ್ ಭಾನುಮತಿ ಪಿಎಸ್, ಮಾಜಿ ಮೇಯರ್ ಪ್ರೇಮಾನಂದ ಶೆಟ್ಟಿ, ಅದೇ ರೀತಿ ಇನ್ನಿತರ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಬಳಿಕ ಸಾಮಾನ್ಯ ವೈದ್ಯಕೀಯ ವಿಭಾಗ, ಸಾಮಾನ್ಯ ಶಸ್ತ್ರಚಿಕಿತ್ಸಾ ವಿಭಾಗ, ಕಿವಿ ಮೂಗು ಗಂಟಲು ವಿಭಾಗ, ನೇತ್ರ ಚಿಕಿತ್ಸಾ ವಿಭಾಗ ಸೇರಿದಂತೆ ವಿಶೇಷವಾಗಿ ಹೆರಿಗೆ ಮತ್ತು ಸ್ತ್ರೀ ರೋಗ ವಿಭಾಗಕ್ಕೆ ಸಂಬಂಧಿಸಿದಂತಹ ವಿಶೇಷ ತಪಾಸಣಾ ಶಿಬಿರವು ಈ ಸಂದರ್ಭದಲ್ಲಿ ಜರುಗಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಇದರಲ್ಲಿ ಪಾಲ್ಗೊಂಡು ಇದರ ಪ್ರಯೋಜನವನ್ನು ಪಡೆದುಕೊಂಡರು.